ತಾಲೂಕಿನ ಪಾಳ್ಯ ಹೋಬಳಿಯ ತಾಳೂರು ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ಹನುಮಂತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಆಯೋಜಿಸಿದ್ದಂತಹ 19ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನವನ್ನು ನೀಡಿದರು. ಚೈತ್ರ ಮಾಸದಲ್ಲಿ ಬರುವಂತಹ ಹನುಮ ಜಯಂತಿಯನ್ನ ಭಾರತದಲ್ಲಿ ವಿಶಿಷ್ಟ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಹನುಮನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪೂಜಿಸುವ ದೈವವಾಗಿದ್ದು ಭಾರತದ ಮಹಾಕಾವ್ಯವೆಂದೇ ಹೇಳಲಾಗುವಂತಹ ರಾಮಾಯಣದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನಾಗಿದ್ದಾನೆ ಎಂದರು. ನಂತರ ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಹನುಮ ಎಂದರೆ ಸೇವೆ ಎಂದರ್ಥ. ನಮ್ಮಲ್ಲಿ ಜನಸೇವಾ ಮನೋಭಾವ ಧರ್ಮ ಇರಬೇಕು. ತ್ಯಾಗ ಮತ್ತು ಸೇವೆಗೆ ನಾವು ಶ್ರೀ ಹನುಮಂತ ದೇವರನ್ನ ಜಪಿಸಬೇಕು. ಜೀವನದಲ್ಲಿ ನಾವು ನಮ್ಮಿಂದಾಗುವಂತಹ ಸೇವಾ ಕಾರ್ಯಗಳನ್ನು ಮಾಡುವಂತಹ ಪರಂಪರೆಯನ್ನು ರೂಢಿಸಿಕೊಳ್ಳಬೇಕು ಎಂದರು. ಬೇಲೂರು ಕ್ಷೇತ್ರದ ಶಾಸಕರು ಹಾಗೂ ತಾಳೂರು ಹನುಮಂತರಾಯ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶ್ರೀಯುತ ಹುಲ್ಹಳ್ಳಿ ಸುರೇಶ್ ಅವರು ಮಾತನಾಡುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಧರ್ಮಗುರುಗಳ ಆಶೀರ್ವಾದ ಇರಬೇಕಾಗುತ್ತದೆ. ಆದ್ದರಿಂದ ಶ್ರೀ ಶಂಭುನಾಥ ಸ್ವಾಮೀಜಿಯವರನ್ನ ನಾವು ವಿಶೇಷವಾಗಿ ಆಹ್ವಾನಿಸಿದ್ದೇವೆ ಎಂದರು. ತಾಳೂರು ಗ್ರಾಮಸ್ಥದಿಂದ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿತ್ತು. ಶಾಂತ ನಿಲುವಾಗಿಲು NKS TV4 ಆಲೂರು. ರಾಮ, ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲರೂ ಮನೆಯ ಹೆಣ್ಮಕ್ಳು ಒಂದಷ್ಟು ಕೆಲಸ ಹಂಚ್ಕೊಬಿಟ್ಟಿರ್ತಾರೆ. ಎಲ್ಲ ರಾಮನ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಆಂಜನೇಯ ಏನು ಸೇವೆ ಕೊಟ್ಟಿರಲ್ಲ. ಆಂಜನೇಯ ತುಂಬ ಬೇಸರ ಆಗ್ತದೆ, ಮೂಲೆಯಲ್ಲಿ ಕೂತಿರ್ತಾನೆ. ಯಾಕೋ ಆಂಜನೇಯ ಹೊಂದ್ಕೊಂಡಿದ್ದಾನೆ ಅಂತೇಳಿ ರಾಮ ಕರೆದು ಯಾಕೋ ಈ ರೀತಿ ಬೇಸರವಾಗಿದೆಯಲ್ಲ ಅಂತ ಹೇಳ್ತಾನೆ. ನೋಡು, ಎಲ್ಲ ನನಗೇನು ಸೇವೆ ಮಾಡಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಎಲ್ಲ ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲ ಹನುಮನಲ್ಲಿದ್ದಂಥವ್ರು ಎಲ್ಲ ನಿನ್ನ ಸೇವೆ ಮಾಡಲಿಕ್ಕೆ ಒಂದೊಂದು ಹಂಚ್ಕೊಂಡ್ಬಿಟ್ಟಿದ್ದಾರೆ, ನನಗೇನು ಹಂಚಿಲ್ಲ ಅಂತೇಳಿ ಮೂಲೆಯಲ್ಲಿ ಬೇಸರ ಮಾಡ್ಕೊತಿದ್ದಂತೆ. ಅದಕ್ಕೆ ನೋಡು, ಏನಾದರೂ ಬಿಟ್ಟಿರ್ತಾರೆ ನೋಡು ಅಂತ ಹೇಳ್ತಾನೆ ರಾಮ. ಆಗುತ್ತೆ, ಹನುಮಂತನ ನಂಬಿದ್ರೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತಕ್ಕಂಥ ಪ್ರತೀತಿ ಇದೆ. ಅದರಲ್ಲೂ ಕೂಡ ಹನುಮಂತ ಹುಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಮಗೆಲ್ಲ ತುಂಬ ಹೆಮ್ಮೆ ಪಡಬೇಕಾದಂಥ ವಿಚಾರ. ಅದರಲ್ಲೂ ತಾಳೂರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಭಾರಿ ವಿಶೇಷ. ಇಲ್ಲಿರ್ತಕ್ಕಂಥ ಮೂರ್ತಿ ಬಹುಶಃ ಕರ್ನಾಟಕದಲ್ಲಿ 2 ಕಡೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ. ಹಿಂದೂ ಧರ್ಮದಲ್ಲಿ ಇವತ್ತು ಇಷ್ಟೊಂದು ನಮ್ಮ ಸಂಸ್ಕೃತಿ ಪೂಜೆನ ನಾವೇನಾದ್ರು ಉಳಿಸ್ಕೊಂಡು ಬಂದಿದ್ದೀವಿ ಅಂದರೆ ಇದಕ್ಕೆ ಮೂಲ ಕಾರಣ ನನ್ನ ತಾಯಂದಿರು ಅಂತ ಹೇಳಿ ಕೂಡ ತಪ್ಪಾಗಲ್ಲ. ನಾನು ಪ್ರತಿದಿನ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪ್ರತಿ ಕಡೆ ಹೋದಂಥ ಸಂದರ್ಭದಲ್ಲಿ ಅವ್ರು ಏನು ಅಭಿವೃದ್ಧಿ ಆಗಲಿ ಬಿಡಲಿ ಅವ್ರು ಕೇಳೋದು ಒಂದೇ ಮಾತು, ನನಗೆ ದೇವಸ್ಥಾನ ಮಾಡಿಕೊಡಿ ಅಂತಕ್ಕಂಥದ್ದು ಕೇಳ್ತಾರೆ. ಅಂದರೆ ನಮ್ಮ ದೇಶದ ಸಂಸ್ಕೃತಿಯಲ್ಲೇ ಆ ಗುಣ ಇದೆ. ನಮ್ಮ ತಾಯಂದಿರಿಗೆ, ನನ್ನ ಅಕ್ಕ ತಂಗಿಯರು ಅವ್ರಿಗೇನು ಅಂದರೆ ಪೂಜೆ ಮಾಡಲಿಕ್ಕೆ ದೇವಸ್ಥಾನ ಬೇಕು. ದೇವ್ರ ಮೇಲೆ ಅಪಾರವಾದ ಆ ಒಂದು ನಂಬಿಕೆ, ಆ ಒಂದು ಶ್ರದ್ಧೆ ಇದೆ. ಇವತ್ತು ಹಲವಾರು ದೇಶಗಳನ್ನ ನೀವು ನೋಡಿರ್ಬೋದು, ಅಫ್ಘಾನಿಸ್ತಾನ ನೋಡಿರ್ಬೋದು, ಪಾಕಿಸ್ತಾನ ನೋಡಿರ್ಬೋದು. ಇದಕ್ಕೆ ಬಹುಶಃ ನನಗೆ ಯಾವುದೋ ಪೂರ್ವಜನ್ಮದ ಪುಣ್ಯ. ನನಗೆ ನಮ್ಮ ಚಿಕ್ಕೇಗೌಡರು ಬಂದು ಹೇಳಿದರು, ವಿಶೇಷವಾಗಿ ತಾಳೂರಿನ ಗ್ರಾಮಸ್ಥರು ಸತತವಾಗಿ 19ನೇ ವರ್ಷದವರೆಗೂ ಸಹ ಯಾವುದೇ ಸಂಕಷ್ಟದಲ್ಲೂ ಸಹ, ಕೊರೋನಾ ಇರಲಿ ಇಲ್ಲದೆ ಹೋಗಲಿ ಅಂಥ ಸಂದರ್ಭದಲ್ಲೂ ಸಹ ಗ್ರಾಮಕ್ಕೆ ಅವತ್ತಿನ ದಾಸೋಹವನ್ನು ಮಾಡಬೇಕು ಅಂದರೆ ಇಲ್ಲ ನಾವು ದಾಸೋಹವನ್ನು ಮಾಡ್ತೀವಿ ಅಂತಕ್ಕಂಥ ಹೆಗ್ಗಳಿಕೆ ಪಾತ್ರರಾಗಿ ತಾಳೂರಿನ ಎಲ್ಲ ಸಮುದಾಯದವರು ಜಾತಿ ಭೇದವನ್ನು ಮರೆತು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ಇವತ್ತು ನಮ್ಮ ಬಾಳೆಹಣ್ಣ ರಮೇಶ್ ಪುಟ್ಟಸ್ವಾಮಿ ಅವರು ಅಂತಕ್ಕಂಥದ್ದು ಹಾಸನದ ಅವರು ವರ್ತಕರು, ಅವರು ಬಹುಶಃ ಸತತವಾಗಿ 19 ವರ್ಷದಿಂದಲೂ ಸಹ ಈ ಒಂದು ದೇವಸ್ಥಾನಕ್ಕೆ ಎಷ್ಟು ಸಾವಿರಾರು ಜನ ಬಂದರೂ ಸಹ ಅವರಿಗೆ ರಸಾಯನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದರಲ್ಲಿ ವಿಶೇಷವಾಗಿ ERC ಮಾತ್ರ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ. ಆದರೆ ಈ ವರ್ಷ ನಾನು ವಿಭಿನ್ನವಾಗಿ ಇಲ್ಲ, ಪರಮ ಪೂಜ್ಯರನ್ನ ಕರೆಸಬೇಕು, ಕಾರಜೋಳ್ಳಿ ಮಠದವ್ರನ್ನ ಮತ್ತು ಇವ್ರನ್ನ ಪರಮ ಪೂಜ್ಯರನ್ನ ಕರೆಸಿ ನಾವು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಬಹುಶಃ ಅವರ ಪಾದ ಇಟ್ಟಿದಾದರೆ ಈ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥ ಸಂಕಲ್ಪದೊಂದಿಗೆ ಬಹುಶಃ